ನಮಸ್ಕಾರ ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ವಿಕೃತಕಾಮಿ ಉಮೇಶ್ ರೆಡ್ಡಿಕ್ಕಿಂತ ಮತ್ತೊಬ್ಬ ಕಾಮುಕ ಅಶೋಕ್ ನಾಯ್ಕೋಡಿ ಬಂಧನ. ಸಚಿವ ಡಾಕ್ಟರ್ ಎಂಬಿ ಪಾಟೀಲರಿಂದ ನಗರಕ್ಕೆ ನೀರು ಪೂರೈಸುವ ಐತಿಹಾಸಿಕ ಜಲಮಾರ್ಗಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ. ಅನಾಥಾಶ್ರಮ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ. ಹೈದರಾಬಾದ್ನಲ್ಲಿ ಜರುಗಿದ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಬೆಳ್ಳಿ ಪದಕ ಗಳಿಸಿದ ಕ್ರೀಡಾಪಟುಗಳಿಗೆ ಸ್ವಾಗತ ಹಾಗೂ ಸನ್ಮಾನ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶ ಸುಧಾರಣೆಗೆ ಡಿಜಿಟಲ್ ಕ್ಲಾಸ್ ರೂಮ್ ಸ್ಥಾಪಿಸುವ ಕುರಿತು ಸಭೆ. ವಾರ್ತೆಯ ವಿವರಗಳು. ವಿಜಯಪುರ ತಾಲೂಕಿನ ಮನ್ಗುಳಿ ರಸ್ತೆಯ ಟೋಲ್ ನಾಕಾ ಹತ್ತಿರವಿರುವ ಕಾಮಿ ಅಶೋಕ ನಾಯ್ಕೋಡಿ ಬಂಧನವಾಗಿದೆ. ಗುಮ್ಮಟ ನಗರಿಯಲ್ಲಿ ಇಡೀ ಸಮಾಜವೇ ಹುಬ್ಬೇರಿಸುವಂತಹ ಘಟನೆಯೊಂದು ನಡೆದಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರೋ 43 ವರ್ಷದ ಅಶೋಕ್ ನಾಯ್ಕೋಡಿ ಎಂಬುವನೇ ಸುಮಾರು 23 ವೃದ್ಧೆಯರ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣಗಳು ದಾಖಲಾಗಿವೆ. ನಮ್ಮ ನಾಗರಿಕ ಸಮಾಜದಲ್ಲಿ ಒಂದು ಮಾತಿದೆ, ಕಾಮಾತುರಾನಂ ನಭಯಾನ್ ಲಜ್ಜ ಭವೇತ ಅಂತ. ಅಂದ್ರೆ ಕಾಮದ ಹಿಂದೆ ಬಿದ್ದವನಿಗೆ ಭಯ, ಲಜ್ಜೆ, ನಾಚಿಕೆಗಳ ಹೆದರಿಕೆ ಇಲ್ವಂತೆ. ಅಂತ ಐನಾತಿ ಮನುಷ್ಯನೇ ವಿಜಯಪುರ ಜಿಲ್ಲೆಯ ಜುಮ್ನಾಳ ಗ್ರಾಮದ ಅಶೋಕ್ ನಾಯ್ಕೋಡಿ ಅಂತ. ಬಂಗಾರ ಎಸ್ ಮಾಡ್ಯಾರಂತ ಹಂಗೆಲ್ಲ ಏನು ಮೈನ ಬಂದನ್ರಿ ಹೇಳ್ರಿ ಅದನ್ನ ಏನಂತ ಏನ್ ಮಾಡ ಏನ್ ಮಾಡ್ತ ಹೇಳ್ರಿ ಏನು. ಇನ್ನು ಈ ವಿಕೃತ ಕ್ರಾಮಿ ಉಮೇಶ್ ರೆಡ್ಡಿಗಿಂತ ಡೇಂಜರ್ ಕಣ್ರಿ. ಯಾಕೆಂದ್ರೆ ವೃದ್ಧ ಮಹಿಳೆಯರೇ ಈತನ ಟಾರ್ಗೆಟ್. ಇನ್ನು ಇತ್ತೀಚೆಗ ಈಗಾಗಲೇ 23 ವೃದ್ಧೆಯರನ್ನು ತನ್ನ ಕಾಮುಕ ಬುದ್ಧಿಯಿಂದ ಹಾಳು ಮಾಡಿದ್ದಾನೆ. ಆರೋಪಗಳಿವೆ. ಇನ್ನು ಈತ ಶೋಕಿಲಾಲ್ ಜೂಜಾಟ್ ಆಡುವ ಶೋಕಿ ಬೇರೆ. ಈತನಿಗೆ ಜೂಜಾಟ ಆಡಲು ಹಣ ಬೇಕಾದಾಗ ವೃದ್ಧ ಮಹಿಳೆಯರಿಗೆ ತನ್ನ ಸ್ಕ್ರಿಪ್ಟ್ ಕಾರ್ನಲ್ಲಿ ಲಿಫ್ಟ್ ಕೊಡ್ತಾನೆ. ಇನ್ನು ಹೈವೇಲಿ ಅಡ್ಡಾಡೋ ವೃದ್ಧ ಮಹಿಳೆಯರಿಗೆ ಡ್ರಾಪ್ ನೀಡೋ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸತಾನೆ. ನಂತರ ಅವರ ಮೈ ಮೇಲಿರುವ ಬಂಗಾರದ ಆಭರಣಗಳನ್ನು ದೋಚಿಕೊಂಡು ಪರಾರಿ ಆಗ್ತಿದ್ದ. ಅವುಗಳನ್ನು ಮಾರಿ ಮತ್ತೆ ತನ್ನ ಶೋಕಿಯನ್ನು ಮುಂದುವರಿಸುವುದೇ ಈತನ ಕಸುಬು. ಇನ್ನು ಪೊಲೀಸರು ಈ ವಿಕೃತ ಕಾಮಿ ಅಶೋಕ್ನನ್ನು ವಿಜಯಪುರ ತಾಲೂಕಿನ ಮನ್ಗುಳಿ ರಸ್ತೆಯ ಟೋಲ್ ನಾಕಾ ಬಳಿಯಲ್ಲಿ ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಮನ್ಗುಳಿ ಹಾಗೂ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ 3 ಅತ್ಯಾಚಾರ ಹಾಗೂ ಮರ್ಡರ್ ಕುರಿತು ಪ್ರಕರಣ ದಾಖಲಾಗಿದ್ದು, ಸುದ್ದಿ ತಿಳಿದ ವೃದ್ಧ ಸಂತ್ರಸ್ತರು ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಇನ್ನು ಉಳಿದ ಜಿಲ್ಲೆಯ ಕೂಡ ಅಶೋಕ್ ಮೇಲೆ ಅತ್ಯಾಚಾರ ಪ್ರಕರಣ ಕುರಿತು ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರ ತನಿಖೆಯಿಂದ ಇವನ ಉಳಿದ ವಿಕೃತ ಕೃತ್ಯಗಳು ಹೊರಬೀಳಲಿವೆ. ನಗರಕ್ಕೆ ನೀರು ಪೂರೈಸುವ ಐತಿಹಾಸಿಕ ಸುರಂಗ ಜಲಮಾರ್ಗದ ಪುನಶ್ಚೇತನ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುವ ಕಾರ್ಯಕ್ರಮ ಜರುಗಿತು. ನಗರದ ಇಟಗಿ ಪೆಟ್ರೋಲ್ ಪಂಪ್ ಹಿಂಭಾಗದಲ್ಲಿರುವ ಐತಿಹಾಸಿಕ ಜಲಮಾರ್ಗ ಪುನಶ್ಚೇತನ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಬೆಳಗ್ಗೆ ಸಾರ್ಚ ಬಾ ಮರ ನಡೀತೈತೆ ಬರ್ಬಿಡು. ಇನ್ನೊಬ್ರು ತೋರಿ ಇನ್ನು ಬಾ ಮರ ಇನ್ನೊಂದಿಬ್ರು ಬರ್ರಿ. ಇಂಪಾರ್ಟೆಂಟ್ ನೀವು ಟಪಾಲ್ ಇಂಟ್ರೆಸ್ಟ್ ಅದಾವ್ರು ಬದಡಿ ಅದಲ್ಲೇ ತುಮೆ ರೆಡ್ಡಿ ಸರ್
ಸರಿ ಸರ್ 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 ಹಿಂಬರೋ ಇನ್ ರಿಹರ್ಸಲ್ ಇಲ್ಲ ಸರ್ ಸರ್ ವೇಟರ್ ಸರ್ All rights reserved. All rights reserved by Snow Music Studio. 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 ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಎಂಬಿ ಪಾಟೀಲರು ಈಗಾಗಲೇ ಜಿಲ್ಲೆಯಲ್ಲಿ ಐತಿಹಾಸಿಕ ಬಾವಿಗಳನ್ನು ಪುನಶ್ಚೇತನಗೊಳಿಸಲಾಗಿದ್ದು ಅದರಂತೆ ನೀರಿನ ಮೂಲ ಹೊಂದಿರುವ ಐತಿಹಾಸಿಕ ಜಲಮಾರ್ಗಗಳನ್ನು ಪುನಶ್ಚೇತನಗೊಳಿಸಿ ಸಮರ್ಪಕ ನೀರಿನ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಶಿವಕುಮಾರ್, ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ, ಪೀಟರ್ ಅಲೆಕ್ಸಾಂಡರ್, ಟಪಾಲ್ ಇಂಜಿನಿಯರ್ ಚಂದ್ರು ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿಮ್ಮ ಮಹಾರಾಜರು ಅವರೆಲ್ಲರೂ ಕೂಡ ಇರಾನ್ ಮತ್ತು 2 ಊರಿನಿಂದ ಬಂದಂಥವ್ರು. ಇರಾನ್ ಟರ್ಕಿಶ್ನಲ್ಲಿ ಮತ್ತು ಅಷ್ಟೇ ಅಲ್ಲ, ನಾನು ನೋಡ್ತಾ ಇದ್ದೆ ನೆಟ್ಟಲ್ಲಿ ಚೈನಾದಲ್ಲಿ ಕೂಡ ಟರ್ಪಾನ್ ಅಂತಿದೆ. ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಬಂಜರ ಭೂಮಿ ಇದ್ದಂಥಲ್ಲಿ ಭಾಳಷ್ಟು ಬಿಸಿಲಿನ ಒಂದು ಪ್ರದೇಶಗಳಿಗೆ ಒಂದು ಕರೇಜ್ ಸಿಸ್ಟಮ್ ಅಂತ. ಕರೇಜ್ ಸಿಸ್ಟಮ್ 2 ಪ್ರಕಾರವಾಗಿದೆ. ಒಂದು ನೀರಾವರಿಗೂ ಕೂಡ ಮಾಡಿರುವಂಥದ್ದು, 2ನೇದು ಕುಡಿ ನೀರಿಗಾಗಿ ಮಾಡಿರುವಂಥದ್ದು, ಅಥವಾ ನೀರಾವರಿ ಮತ್ತು ಕುಡಿ ನೀರಿಗೆ ಮಾಡಿದ್ದು 3ನೇದು. ಹೀಗೆ ಇಲ್ಲಿ ನಮ್ಮಲ್ಲಿ ಏನು ಕರೇಜ್ ಸಿಸ್ಟಮ್ ಇದೆ, ಭಾಳ ದಿವಸದ ನಮ್ಮ ಒಂದು ಕನಸಿತ್ತು. ಆರ್ ವಿ ದೇಶಪಾಂಡೆ ಅವರು ಪ್ರವಾಸೋದ್ಯಮ ಸಚಿವರಿದ್ದಾಗ ಇದಕ್ಕೆ ನಾವು ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ, ಅವರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಕನ್ವಿನ್ಸ್ ಮಾಡಿದ ಮೇಲೆ ಇವತ್ತೊಂದು ದಿವಸ ಅವರು ನಮಗೆ ಸುಮಾರು 8 ಕೋಟಿ ರೂಪಾಯಿ ಇವತ್ತೊಂದು ದಿವಸ ಈ ಕರೇಜ್ ಸಿಸ್ಟಮನ್ನು ಇದು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈಗ ಅದನ್ನು ಮುಂದುವರೆದು ನಾವು ನಮ್ಮ ಈಗಿನ ಪ್ರವಾಸೋದ್ಯಮ ಸಚಿವರು ಯುವಕರಿದ್ದಾರೆ, ಭಾಳ ಉತ್ಸಾಹಿಗಳಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ಅವ್ರಿಗೆ ಕೂಡ ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ. ನಿರಂತರವಾಗಿ ಒಂದು 7-8 ಮೀಟಿಂಗ್ಸ್ ಕೂಡ ಅವ್ರು ಕೂಡ ಆಗಿದ್ದಾರೆ. ಪದೇ ಪದೇ ಮಾತಾಡ್ತಾ ಇದ್ದೀವಿ. ಈಗ ಕರೇಜ್ ಸಿಸ್ಟಮನ್ನು ಈಗ ಮೊನ್ನೆ ನಮ್ಮ ರಾಯ್ಕರ್ ಅವರು ಇಂಡಿಯಾ ಹೆರಿಟೇಜ್ ಟ್ರಸ್ಟ್ ಇಂಡಿಯನ್ ಹೆರಿಟೇಜ್ ಸಿಟಿ ನೆಟ್ವರ್ಕ್ IHCN ಅವರು ರಾಯ್ಕರ್ ಅವರು ಮತ್ತು ಅವರೆಲ್ಲ ಟೀಮು ಬಂದಿದ್ರು. ಬಹುಶಃ 29ಕ್ಕೆ ಆ ಕರೇಜ್ ಸಿಸ್ಟಮ್ನವರು ಒಬ್ರು ಮಾಜೀದ್ ಹುಸೇನ್ ಅಂತ ಹೇಳಿ ಅವರು ಕೂಡ ಇರಾನ್ದಿಂದ ಅವರು ಇಲ್ಲಿ ಬರ್ತಾ ಇದ್ದಾರೆ. ಕರ್ನಾಟಕ ಪೌರ ಸೇವಾ ಸಂಘ ವಿಜಯಪುರ ಇವರಿಂದ ದಕ್ಷ ಅಧಿಕಾರಿ ಎಂದೇ ಕರೆಯಲ್ಪಡುವ ಮಹಾನಗರ ಪಾಲಿಕೆ ಆಯುಕ್ತ ಶ್ರೀ ಹರ್ಷ ಶೆಟ್ಟಿಯವರ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ಮಕ್ಕಳೊಂದಿಗೆ ಆಚರಿಸಲಾಯಿತು. ಮಹಾನಗರ ಪಾಲಿಕೆ ಪೌರ ಸೇವಾ ಸಂಘದಿಂದ ಹಮ್ಮಿಕೊಳ್ಳಲಾದ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿಯವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಅನಾಥಾಶ್ರಮ ಮಕ್ಕಳು, ಪೌರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಆರ್ ವಿ ಶಿರ್ಷಾಳ್, ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಮೇಲ್ವಿಚಾರಕರಾದ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿಯವರು ತಮ್ಮ ಹುಟ್ಟುಹಬ್ಬದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಹೈದರಾಬಾದ್ನಲ್ಲಿ ಜರುಗಿದ ರಾಷ್ಟ್ರೀಯ ಮಟ್ಟದ 50ನೆಯ ಯುವ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗಳಿಸುವ ನಗರಕ್ಕೆ ಆಗಮಿಸಿದ ಕ್ರೀಡಾಪಟುಗಳನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು.
ಹೈದರಾಬಾದ್ನಲ್ಲಿ ಜರುಗಿದ ರಾಷ್ಟ್ರಮಟ್ಟದ ಯುವ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗಳಿಸಿ ನಗರಕ್ಕೆ ಆಗಮಿಸಿದ ಕ್ರೀಡಾಪಟುಗಳಾದ ಕುಮಾರಿ ಸಾಲಿಯಾ ಮುಲ್ಲಾ, ಪವಿತ್ರಾ ಜಲ್ಪೂರ್ ಹಾಗೂ ತರಬೇತಿದಾರ ಕೆಎ ಆಕಾಶಿ ಅವರನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಾಸ್ಕೆಟ್ಬಾಲ್ ಸಂಸ್ಥೆ ಅಧ್ಯಕ್ಷ ರಾಜು ಬಿದ್ರಿ ಸಂತೋಷ ಹಂಚಿಕೊಂಡರು. ಎಚ್ಎಸ್ ಕಬಾಡೆ, ಸಂಜು ಹಿರೇಮಠ್, ಸಿರಾಜ್ ಚಮಕಂಡಿ, ಬಾಪು ಹಂಚಿನಾಳ್, ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಸ್ಜಿ ಲೋಣಿ ಹಾಗೂ ಫಯಾಜ್ ಕಲಾಬ್ಗೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. 34ನೇ ಯೂತ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದಂಥ ನಮ್ಮ ಕ್ರೀಡಾಪಟುಗಳು ಬಿಜಾಪುರದ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಯ ವಿದ್ಯಾರ್ಥಿನಿಯರಾಗಿ ಈಗ ತಾನೇ ಬಂದು ಆಗಮಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂಥ 34ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ಈಗ ಬೆಳ್ಳಿಯ ಪದಕವನ್ನು ಪಡೆದುಕೊಂಡು ಬಿಜಾಪುರದಲ್ಲಿ ಕೀರ್ತಿ ತಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವರಿಗೆ ಅತ್ಯಂತ ಆದರದಿಂದ ಸ್ವಾಗತಪಡಿಸಿ ಎಲ್ಲ ನಮ್ಮ ಸಮಸ್ತ ಕ್ರೀಡಾಭಿಮಾನಿಗಳು ಅವರಿಗೆ ಪ್ರೋತ್ಸಾಹದಾಯಕವಾಗಿರಲಿ, ಇದೇ ರೀತಿ ಮುಂದೆ ಸಾಧನೆ ಮಾಡಲಿ ಅಂತೇಳಿ ಅವರಿಗೆ ಆಶಿಸಿ ಅವರನ್ನು ಬರಮಾಡಿಕೊಳ್ತಾರೆ. ಬಿಜಾಪುರದ ಸಂಜಯ್ ಆಕಾಶ್ ಅವರಿದ್ದಾರೆ, ನಮ್ಮ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಸಂಜಯ್ ಮಠ್ ಅವರಿದ್ದಾರೆ, ಮತ್ತು ಎಲ್ಲ ಇತರ ಕಾರ್ಯದರ್ಶಿಗಳು ಮತ್ತು ಬಾಪು ಹಂಚಿನಾಳ್ ಅವರಿದ್ದಾರೆ. ಇವರೆಲ್ಲರ ಅವರನ್ನು ಅತ್ಯಂತ ಆದರದಿಂದ ಬರಮಾಡಿಕೊಂಡಿದ್ದಾರೆ. ಫಯಾಜ್ ಅವರಿದ್ದಾರೆ, ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಅವರು ಕೂಡ ಅತ್ಯಂತ ವಿನಂತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದಾರೆ. ನಾವೆಲ್ಲ ಇದೇ ರೀತಿ ಎಲ್ಲ ಕ್ರೀಡಾಪಟುಗಳನ್ನು ಸ್ವಾಗತಿಸಿ ಅವರಿಗೆ ಉತ್ಸಾಹ ತಂದುಕೊಡಬೇಕಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ. ನನ್ನ ಹೆಸರು ಸಾಲಿಯಾ ಮುಲ್ಲಾ. ನಾನು ಹೈದರಾಬಾದಲ್ಲಿ 34th ನ್ಯಾಷನಲ್ ಯೂತ್ ನ್ಯಾಷನಲಲ್ಲಿ ಕಾಂಪಿಟೇಷನ್ ಮಾಡಿ ದ್ವಿತೀಯ ಸ್ಥಾನ ಪಡೆದಿದ್ದೆ. ನಮಗೆ ತರಬೇತಿ ಕೊಟ್ಟಂಥ ಸಂಜಯ್ ಆಕಾಶಿ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಬಾಸ್ಕೆಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳೇ ಹಾಗೂ ಇಲಾಖೆ ತರಬೇತಿದಾರರು, ಕಳೆದ 2 ದಿನಗಳ ಹಿಂದೆ ಹೈದರಾಬಾದ್ ಜರುಗಿದ ಬಾಸ್ಕೆಟ್ಬಾಲ್ 34ನೇ ರಾಷ್ಟ್ರಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಬಿಜಾಪುರ ಜಿಲ್ಲೆಯ ಕ್ರೀಡಾಪಟುಗಳಾದ ಸಾಲಿಯಾ ಮುಲ್ಲಾ ಮತ್ತು ಪವಿತ್ರಾ ಜಲ್ಪೂರ್ ಇವರು ಕರ್ನಾಟಕ ರಾಜ್ಯ ತಂಡದಿಂದ ಭಾಗವಹಿಸಿ ಅವರು ಬೆಳ್ಳಿಯ ಪದಕಗಳನ್ನು ಪಡೆದುಕೊಂಡು ನಮ್ಮ ಜಿಲ್ಲೆಗೆ ಇದೀಗ ತಾನೇ ನಗರದ ರಂಗಮಂದಿರದಲ್ಲಿ 2017 ಹಾಗೂ 18ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶ ಸುಧಾರಣೆ ಹಾಗೂ ಜಿಲ್ಲೆಯ ಪ್ರೌಢಶಾಲೆ ಪಿಯು ಕಾಲೇಜಿನಲ್ಲಿ ಡಿಜಿಟಲ್ ಕಾರ್ಯಕ್ರಮ ಅಳವಡಿಸುವ ಕುರಿತು ಸಭೆ ನಡೆಯಿತು. ಪರೀಕ್ಷಾ ಫಲಿತಾಂಶ ಸುಧಾರಣೆ ಕುರಿತ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಬಿ ಪಾಟೀಲ್, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಶಿಕ್ಷಣ ತಜ್ಞರು, ಶಿಕ್ಷಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಎಂಬಿ ಪಾಟೀಲ್ ಅವರು ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶದ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಎಂಬಿ ಪಾಟೀಲ್ ಸಾಹೇಬ್ರವರನ್ನ ಹೂಗುಚ್ಛ ನೀಡಿ ಅವರನ್ನ ಗೌರವಿಸ್ತಾ ಇದ್ದೇನೆ. ಇದೀಗ ನಾನು ಜಿಲ್ಲಾಧಿಕಾರಿಗಳನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಸಭೆ ಆಯೋಗ ಬೆಂಗಳೂರವರು ವೇದಿಕೆ ಮೇಲೆ ಡಾಕ್ಟರ್ ವನಿತಾ ಎನ್ ತೊರಡಿ, ಸನ್ಮಾನ್ಯ ಸದಸ್ಯರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಅಪರ ಜಿಲ್ಲಾಧಿಕಾರಿಗಳು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮತ್ತೊಮ್ಮೆ ಮಾನ್ಯ ಜಲಸಂಪನ್ಮೂಲ ಸಚಿವರನ್ನ ಡಾಕ್ಟರ್ ಕೃಪಾ ಅಮರ್ ಅವರ ಸನ್ಮಾನ್ಯ ಸದಸ್ಯರನ್ನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕೃತ ಕಾಮಿ ಉಮೇಶ್ ರೆಡ್ಡಿಕ್ಕಿಂತ ಮತ್ತೊಬ್ಬ ಕಾಮುಕ ಅಶೋಕ್ ನೈಕೋಡಿ ಬಂಧನ. ಸಚಿವ ಡಾಕ್ಟರ್ ಎಂಬಿ ಪಾಟೀಲರಿಂದ ನಗರಕ್ಕೆ ನೀರು ಪೂರೈಸುವ ಐತಿಹಾಸಿಕ ಜಲಮಾರ್ಗಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ.
ಅನಾಥಾಶ್ರಮ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ. ಹೈದರಾಬಾದ್ನಲ್ಲಿ ಜರುಗಿದ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಬೆಳ್ಳಿ ಪದಕ ಗಳಿಸಿದ ಕ್ರೀಡಾಪಟುಗಳಿಗೆ ಸ್ವಾಗತ ಹಾಗೂ ಸನ್ಮಾನ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶ ಸುಧಾರಣೆಗೆ ಡಿಜಿಟಲ್ ಕ್ಲಾಸ್ ರೂಮ್ ಸ್ಥಾಪಿಸುವ ಕುರಿತು ಸಭೆ. All rights reserved. Zero Music Studio. ಮತ್ತೆ ಎಫ್ಎಂ ವಾಹಿನಿಯ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.